ಪಾತ್ರೆಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ನಾನೀಗ ನೆಲಕಡಲೆ ಹಾಕ್ಕೊಳ್ತೇನೆ. ಸಿಪ್ಪೆ ತೆಗೆದ ನೆಲಕಡಲೆ ಇದು. ಸ್ವಲ್ಪ ಒಂದು 1/4 ಕಪ್ಗಿಂತ ಸಹ ಸ್ವಲ್ಪ ಕಡಿಮೆ ಹಾಕ್ಕೊಂಡೆ. ಇದನ್ನು ಕೆಂಪಾಗೋ ತನಕ ಫ್ರೈ ಮಾಡುವ. ಸಾಕು. ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಆಲ್ರೆಡಿ ಪಾತ್ರೆಯಲ್ಲಿ ಎಣ್ಣೆ ಉಂಟು. 1/4 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತೇನೆ. ಸಾಸಿವೆ ಕ್ರಾಕಲಾಗಲಿ ಚಟಪಟ. 2 ಮೆಣಸು ಹಾಕ್ಕೊಳ್ತೇನೆ. ಗ್ರೀನ್ ಚಿಲ್ಲಿ. ಫ್ಲೇಮನ್ನು ಲೋಲ್ಲಿ ಇಟ್ಕೊಳ್ಳಿ, ಕಣ್ಣಿಗೆ ತೀರ್ತದೆ. ಹಾಗೂ 2 ಕಡ್ಡಿ ಒಗ್ಗರಣೆ ಸೊಪ್ಪು ಕರಿಲಿ, ಅದನ್ನು ಸಣ್ಣಕ್ಕೆ ತುಂಡು ಮಾಡಿ ಹಾಕೊಂಡೆ. 1 ಈರುಳ್ಳಿ ಹಾಕ್ಕೊಳ್ತೇನೆ, ಆನಿಯನ್. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡುವ ನಾವು. ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ. 1/4 ಟೀ ಸ್ಪೂನ್ ಅರಶಿನ ಟರ್ಮರಿಕ್ ಹಾಕೋಣ. ಈಗ ನಾನು 1 ಸಣ್ಣ ಆಲೂಗಡ್ಡೆಯನ್ನು ಸಣ್ಣಕ್ಕೆ ತುಂಡು ಮಾಡಿ ಹಾಕೋಣ. ಸಣ್ಣ ಆಲೂಗಡ್ಡೆ ಸಾಕು. ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆಗಬೇಕು, ಬೇಯಬೇಕು. ಆಲೂಗಡ್ಡೆಯನ್ನು ಈಗ ನಾವು ಬೇಯಲಿಕ್ಕೆ ಬಿಡುವ, ಬಾಯಿ ಮುಚ್ಚಿ. ನಾನಿಲ್ಲಿ 1 ಕಪ್ಪು ಗಟ್ಟಿ ಅವಲಕ್ಕಿ ತಗೊಂಡಿದ್ದೇನೆ, ಪೋಹ. ಇದಕ್ಕೆ ನೀರು ಹಾಕೋಣ. ನೀರು ಹಾಕಿ ಸ್ವಲ್ಪ ಕಲಿಸಿ ಆನಂತರ ನೀರನ್ನು ಹಿಂಡಿ ತೆಗೆದ್ರೆ ಸಾಕು. ಜಾಸ್ತಿ ಹೊತ್ತು ಇಡಬೇಕಂತಿಲ್ಲ. 30 ಸೆಕೆಂಡ್ ಸಾಕು, ಸಾಫ್ಟ್ ಆಗ್ತದೆ. ನೀರನ್ನು ಹಿಂಡಿ ತೆಗೆಯುವ. ಆಲೂಗಡ್ಡೆ ಬೆಂದಿದೆ. ಈಗ ನಾನು 1 ಟೀ ಸ್ಪೂನ್ ಅಷ್ಟು ಬ್ರೌನ್ ಶುಗರ್ ಹಾಕ್ಕೊಳ್ತೇನೆ, ಸಕ್ಕರೆ. ಇದು ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಬೋದು. ನನಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ನಮಗೆಲ್ಲರಿಗೂ ಮನೆಯಲ್ಲಿ ಟೇಸ್ಟ್ ಇಷ್ಟ ಆಗ್ತದೆ. ಸೊ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಮಿಕ್ಸ್ ಮಾಡ್ಕೊಳ್ಳುವ. ಸಕ್ಕರೆ ಮೆಲ್ಟ್ ಆಗಬೇಕು. ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡಿದ್ದೇನೆ. ಈಗ ನಾವು ಗಟ್ಟಿ ಅವಲಕ್ಕಿ ಹಾಕೋಣ. ನೀರನ್ನು ಹಿಂಡಿ ಹಾಕ್ಕೊಳ್ತಾ ಇದ್ದೇನೆ. ಮೇಲೆಯಿಂದ ಅರ್ಧ ಲಿಂಬು, ಲೆಮನ್ ಹಾಕ್ಕೊಳ್ತೇನೆ, ಲೆಮನ್ ಜ್ಯೂಸು, ಲಿಂಬೆ ರಸ. ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲೆಯಿಂದ ಕೊಕೊನಟ್ ರೆಡ್, ತೆಂಗಿನ ತುರಿ ಹಾಕ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಆನಂತರ ನಾವು ಫ್ರೈ ಮಾಡಿಟ್ಟ ನೆಲಕಡಲೆಯನ್ನು ಹಾಕೋಣ. ಪೀನಟ್. ಫ್ಲೇಮನ್ನು ಆಫ್ ಮಾಡಿ ಮೇಲೆಯಿಂದ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಪರಿಮಳ ಆಗ್ತದೆ, ಟೇಸ್ಟ್ ಒಳ್ಳೆಯದಾಗ್ತದೆ. ಯಮ್ಮಿಯಾದ ಕಾಂದಾ ಪೋಹ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಮಿಸ್ ಮಾಡೋದೊಮ್ಮೆ ಟ್ರೈ ಮಾಡಿ.